ರಾಷ್ಟ್ರಮಂತ್ರಿ ಬಿ ನಾಗೇಂದ್ರನಿಗೆ, ರಾಷ್ಟ್ರಮಂತ್ರಿ ಜಮೀರ್ ಅಹಮದ್ ಅವರಿಗೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಸರ್ಕಾರಕ್ಕೆ, ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಮುಖ್ಯಮಂತ್ರಿ DK ಶಿವಕುಮಾರನಿಗೆ, ನಾವೇನು ಎಪ್ಪಿಗೆ ಮಾಡಿಸ್ಕೊಳ್ಳೋದಿಲ್ಲ, ಪೇಪರ್ ಐತಿ ಮಾಡಂಗಿಲ್ಲ. ಹಿಂದುಳಿದ ವರ್ಗದ ಸಚಿವರಾಗಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣವನ್ನ ಮಾಡಿ ಸ್ವತಃ ಸಿದ್ದರಾಮಯ್ಯನವರ ಸದನದಲ್ಲಿ ಒಪ್ಪಿಕೊಂಡಾರ 100 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ. ಆ ಹಗರಣದ ಹಣವನ್ನ ಇವತ್ತು ಅನ್ಯ ರಾಜ್ಯಗಳ ಚುನಾವಣೆಗೆ ಇವತ್ತು ಬಿ ನಾಗೇಂದ್ರ ಅವರು ಕಳಿಸಿದ ಒಂದು ಪ್ರತಿಫಲವಾಗಿ ಇಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಹೊಡೆದು ಆ ಹೈಕಮಾಂಡ್ಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟಂತ ಬಿ ನಾಗೇಂದ್ರ ಅವರು ಇವತ್ತು ಮಣಿ ಹಾಕಿದಂತ ಕಾಂಗ್ರೆಸ್ನ ಹೈಕಮಾಂಡ್ಗೂ ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿ ಭ್ರಷ್ಟಾಚಾರದಲ್ಲಿ ಜೈಲಿಗೆ ಸೇರಿದಂತ ಈ ನಾಡಿನ ಮುಖ್ಯಮಂತ್ರಿಗಳು ಮತ್ತೆ ಭ್ರಷ್ಟ ಸಚಿವನಿಗೆ ಮಣೆ ಹಾಕಿ ಇವತ್ತು ಸಚಿವರನ್ನಾಗಿ ಏನ್ ನೇಮಕ ಮಾಡಿಕೊಟ್ಟಿದ್ದಾರೆ ಬಿ ನಾಗೇಂದ್ರ ಅವರನ್ನ ತಕ್ಷಣ ಸರ್ಕಾರದಿಂದ ಅವರ ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು. ಏನು ಭ್ರಷ್ಟಾಚಾರದಲ್ಲಿ ಸಿಲುಕಿ ಇವತ್ತು ಜೈಲು ವಾಸ ಮಾಡಿದಂತ ಬಿ ನಾಗೇಂದ್ರ ಅವರು ಮತ್ತೆ ಅವರಿಗೆ ಸಚಿವ ಸ್ಥಾನ ಕೊಡುವುದು ಮುಖಾಂತರ ಮತ್ತೆ ಇವತ್ತು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕವನ್ನ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ. ಈ ಭ್ರಷ್ಟಾಚಾರ ಸಲ್ಲಿಸಿದಂತ ಬಿ ನಾಗೇಂದ್ರ ಅವ್ರ ತಕ್ಷಣ ವಜಾ ಮಾಡಬೇಕು, ನೈತಿಕ ಹೊಣೆ ಅಂತ ಅವರ ರಾಜೀನಾಮೆ ಕೊಡ್ಬೇಕು. ನಾ ಈ ಪದವಿಗೆ ನಾ ಅನರ್ಹದೇನಿ, ನಾ ದೋಷ ಮುಕ್ತವಾಗಿ ಬಂದ ನಂತರ ನಾನು ಸಚಿವರನ್ನಾಗಿ ಮಾಡ್ಬೇಕಂತ ಬಿ ನಾಗೇಂದ್ರ ಅವರ ಹೇಳ್ಬೇಕಾಗಿತ್ತು. ಇಲ್ಲಾರ ಸ್ವತಃ ಮುಖ್ಯಮಂತ್ರಿಗಳು ನೀವು ಆರೋಪ ಹೊತ್ತಿದ ರಾಜೀನಾಮೆ ಕೊಟ್ಟಿದ್ದೀರಿ, ನೀವು ಆರೋಪದಿಂದ ಮುಕ್ತರಾಗಿದಾಗ ನಿಮ್ಮನ್ನ ಸಚಿವ ಸಂಪುಟ ನಾವು ಮತ್ತೆ ತಗೋತು ಅಂತ ಅವ್ರು ಹೇಳ್ಬೇಕು. ಇನ್ನ ಈ ಕೇಸ್ ಎನ್ಕ್ವೈರಿ ಅದ, ಇನ್ನ ಈ ಕೇಸ್ ತನಿಖೆ ಒಳಗದ, ಇನ್ನ ತನಿಖೆ ಒಳಗೆ ಇದ್ದಾಗಲೇ ಅವ್ರು ಸಚಿವರನ್ನಾಗಿ ಮಾಡಿದಾರೆ. ಯಾಕಂದ್ರೆ ಆ ತನಿಖೆಗೂ ಕೂಡ ದುಷ್ಪರಿಣಾಮ ಆಗ್ತದ. ಅದಕ್ಕೆ ತಕ್ಷಣ ಅವ್ರು ರಾಜೀನಾಮೆ ಕೊಡ್ಬೇಕು, ಇಲ್ಲಾರ ಸಚಿವ ಸಂಪುಟದಿಂದ ಅವ್ರನ್ನ ವಜಾ ಮಾಡ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆಯಿಂದ ಇವತ್ತು ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರೊಂದಿಗೆ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಒಂದ್ ವೇಳೆ ಅವ್ರು ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರ, ಒಂದ್ ವೇಳೆ ಅವರು ಸಚಿವ ಸಂಪುಟ ವಜಾ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟವನ್ನ ಕೈಗೊಳ್ತಾ ಅನ್ನುವಂತ सरकारಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ इथे। कर्नाटक सरकारच्या मंत्रिमंडळामध्ये मागच्या वेळेला सिद्धरामय्याच्या सरकारमध्ये जे मंत्री होते बी नागेंद्र यांनी त्या काळामध्ये 147 कोटीचा अव्यवहार केला होता आणि त्या अव्यवहाराबद्दल त्यांना जेल सुद्धा झालेला आहे आणि परत त्याच एमएलए ना पुन्हा मंत्रिमंडळामध्ये समावेश करून घेऊन आपण भ्रष्टाचार करणाऱ्यांना मदत करतो आणि त्यांना सहकार करतो असं काँग्रेस सरकारचं धोरण असल्याचं स्पष्ट होत आहे। त्यामुळे भारतीय जनता पक्षाच्या वतीनं अशा कृत्याचा आम्ही निषेध करतो। एककडे काँग्रेस राहुल गांधी DK शिवकुमार सिद्धरामय्या यांनी सगळे केंद्राचे पंतप्रधान सन्माननीय नरेंद्र मोदी 35 देशामध्ये त्यांचा सन्मान झाला ते भ्रष्टाचारी आहेत म्हणून सांगतात आणि भ्रष्टाचारी करून जेलमध्ये गेलेल्यांना परत आपल्या मंत्रिमंडळात त्यांनी आणतात किंवा कोण भ्रष्टाचारी आहे हे ह्याच्यावरून स्पष्ट होत आहे। म्हणून या कृत्याचा आम्ही भारतीय जनता पक्षाच्या वतीनं निषेध करतो।